ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸಾರಿ, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ಹಾಗಾಗಿ ವಿಡಿಯೋ ಹಾಕೋಕ್ಕೂ ಆಗಲಿಲ್ಲ, ಕ್ಷಮೆ ಇರಲಿ. ಇವಾಗ ಟೈಮು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಡೈಲಿ ಹಾಕ್ತೀನಿ ಅಂತ ಹೇಳಿದ್ದೆ, ಬಟ್ ಆಗಲಿಲ್ಲ. ಹುಷಾರಿರೋದ ಕಾರಣಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗುವಿಗೂ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ಸಾರಿ. ಇವಾಗ ಟೈಮು 8:46 ಟೈಮು ಸ್ನೇಹಿತರೆ. ಇವತ್ತಿನ ನನ್ನ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ನಾನು ಏನೆಲ್ಲ ಮಾಡ್ತೀನಿ, ಏನು ಅಂತ ಎಲ್ಲ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ಆಲ್ರೆಡಿ ಎದ್ದು ಸ್ನಾನ ಮಾಡಿ ಎಲ್ಲನೂ ಆಲ್ಮೋಸ್ಟ್ ಕೆಲಸ ಮುಗಿದಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಪಾತ್ರೆ ತೊಳೆದಿದ್ದಾಯಿತು, ಪಾತ್ರೆ ತೊಳೆದು ಇಟ್ಟಿದ್ದೀನಿ. ಅವೆಲ್ಲ ಇದು ಮಾಡಬೇಕು, ಅಲ್ಲೆಲ್ಲ ಇಡಬೇಕು. ಪಾತ್ರೆ ಇಟ್ಟು ಅಡುಗೆನೂ ಇದೆ ಸ್ನೇಹಿತರೆ. ರಾತ್ರಿ ಮಾಡಿದ್ದು ಚಪಾತಿ ಬೇಳೆ ಎಲ್ಲ ಹಾಗೆ ಇದೆ. ಇನ್ನೊಂಚೂರು ಮಾಡಬೇಕು ಸ್ನೇಹಿತರೆ, ಮಾಡ್ತೀನಿ. ಆಮೇಲೆ ಬಿಸಿ ನಾಷ್ಟ ಏನಾದರೂ ಮಾಡ್ಕೊಂಡು ತಿಂತೀವಿ. ಇವಾಗ ಏನಿಲ್ಲ ನೋಡಿ ಸ್ನೇಹಿತರೆ, ಸ್ವಲ್ಪ ಬಟ್ಟೆ ತೊಳಿಬೇಕು. ಬಟ್ಟೆ ತೊಳೆದಾದ್ಮೇಲೆ ಮತ್ತೆ ಮುಂದಿನ ಕೆಲಸ ನೋಡ್ತೀನಿ ಯಾವುದು ಏನು ಅಂತ. ಸಾರಿ, ನಿಮಗೆಲ್ಲ ನಾನು ಹೇಳಿದ್ದೆ ಡೈಲಿ ವಿಡಿಯೋ ಹಾಕ್ತೀನಿ ಅಂತ, ಹಾಕೋಕ್ಕಾಗಲಿಲ್ಲ ಸ್ನೇಹಿತರೆ. ಇದು ನನ್ನ ಮಗಳ ಬ್ಯಾನರ್, ಬರ್ಡೇ ಬ್ಯಾನರ್ ಮಾಡಿಸಿದ್ದು. ಇನ್ನು ತೆಗಿಯೋಕ್ಕೆ ಮನಸ್ಸೇ ಬರಲಿಲ್ಲ ಸ್ನೇಹಿತರೆ, ಹಾಗಾಗಿ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೀವಿ. ಇರಲಿ ಇನ್ನೊಂದು ಸ್ವಲ್ಪ ದಿನ, ಯಾಕಂದರೆ ನೋಡೋಕ್ಕೆ ಚೆಂದ ಅನಿಸುತ್ತಲ್ವ ಡೈಲಿ ಅಂತ ಹೇಳಿ ಹಾಕಿದ್ದೀವಿ. ಮತ್ತು ಏನಪ್ಪ ಅಂದರೆ ನಿಮಗೆಲ್ಲರಿಗೂ ನಾ ಸುಳ್ಳು ಹೇಳ್ದಂಗೆ ಆಗುತ್ತಲ್ಲ ಸ್ನೇಹಿತರೆ, ಡೈಲಿ ವಿಡಿಯೋ ಹಾಕ್ತೀನಿ ಅಂತ, ಬಟ್ ಹಾಕೋಕ್ಕಾಗಲಿಲ್ಲ, ಟೈಮ್ ಸಿಕ್ಕಿಲ್ಲ ಸ್ನೇಹಿತರೆ, ಹಾಗಾಗಿ ವಿಡಿಯೋ ಹಾಕಲಿಲ್ಲ. ನೀವೇನು ತಿಳ್ಕೊಬೇಡಿ. ಇಲ್ಲಪ್ಪ ಇವ್ರು ಹೇಳಿದರು, ಯಾರೋ ಒಬ್ಬರು ಇಬ್ಬರು ನೋಡ್ತಾರಂದ್ರೆ ಅವರಿಗೂ ನಾವು ರೆಸ್ಪಾನ್ಸ್ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ಅವ್ರ ಟೈಮೆಲ್ಲ ನಮಗೆ ಒಂಚೂರು ಟೈಮ್ ಕೊಡ್ತಾರಪ್ಪ ಅಂದರೆ ಅವ್ರಿಗೆ ನಾವು ವ್ಯಾಲ್ಯೂ ಕೊಡಬೇಕು ಸ್ನೇಹಿತರೆ. ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೋರಿ, ಆಮೇಲೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಏನು ಅಂದರೆ ಸ್ನೇಹಿತರೆ, ನನ್ನ ಮಗಳ ವಿಡಿಯೋ ಅಂದರೆ ನನ್ನ ಮಗಳದು ಬರ್ತ್ಡೇ ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಜನ ಜಾಸ್ತಿ ಬಂದ್ರಲ್ವ, ಹಾಗಾಗಿ ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಆಮೇಲೆ ಎಲ್ಲ ಸಂಬಂಧಿಕರು ಇದ್ರಲ್ವ ಸ್ನೇಹಿತರೆ, ಅವ್ರ ಮುಂದೆ ಫೋನ್ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಅಷ್ಟೊಂದು ನನಗೆ ಇದ್ದಿದ್ದಿಲ್ಲ. ಮನೆ ತುಂಬ ಎಲ್ಲ ಜನ ಇದ್ರಲ್ಲ ಸ್ನೇಹಿತರೆ, ಹಾಗಾಗಿ ಅದೆಷ್ಟೋ ಯಾರೋ ವಿಡಿಯೋ ಮಾಡಿದ್ರು, ಯಾರೋ ನಮ್ಮ ರಿಲೇಷನ್ ಒಳಗೆ, ಅಷ್ಟೋ ಒಂದು ಕ್ಲಿಪ್ ಇತ್ತು ಸ್ನೇಹಿತರೆ, ಅಷ್ಟೇ ಹಾಕಿದ್ದೀನಿ. ನೀವು ಅದನ್ನು ನೋಡಿ ಖುಷಿ ಪಟ್ಟಿದ್ದೀರಾ ಅಂಥೇಳಿ ಅನ್ಕೊತೀನಿ ಸ್ನೇಹಿತರೆ. ಮತ್ತೇನು ಹೇಳಬೇಕು ನೀವೇ. ಇವಾಗ ಭಾಂಡೆ ಎಲ್ಲ ಸಿಲ್ಪಿಗೆ ಹಾಕ್ತೀನಿ ಸ್ನೇಹಿತರೆ. ಮತ್ತು ಹಾಕಿ ಆಮೇಲೆ ಪಾತ್ರೆ ಎಲ್ಲ ನೀಟಾಗಿ ಇಟ್ಕೊಂಡು ಆದಮೇಲೆ ಬಟ್ಟೆ ತೊಳಿತೀನಿ. ಮತ್ತು ಆಮೇಲೆ ಅಮ್ಮ ಬಂದರೆ ಆಗಲ್ಲ. ಇವಾಗ ನಮ್ಮ ಅಪ್ಪರ ಜೊತೆ ಹೋಗಿದ್ದಾಳೆ, ಅಮ್ಮ ಬರ್ತಾಳೆ ಅಷ್ಟರಲ್ಲೇ ಭಾಂಡೆ ಎಲ್ಲ ಹಚ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಇಲ್ಲಿದೆಲ್ಲ ತೆಗೆದು ಏನು ಮಾಡಿದ್ದೀನಿ ಅಂದರೆ ಸ್ನೇಹಿತರೆ, ಎಲ್ಲ ಮ್ಯಾಲೆ ಇಟ್ಟಿದ್ದೀನಿ ಸ್ನೇಹಿತರೆ. ಯಾಕಂದರೆ ಟೈಮು ಇದೆಲ್ಲ ತೆಗೆದು ಇಲ್ಲೆಲ್ಲ ಮ್ಯಾಗ ಹಾಕಿದ್ದೀನಿ ಸ್ನೇಹಿತರೆ. ಪಾತ್ರೆ ತುಂಬ ಇದ್ದಾವೆ, ನನಗಂತೂ ಕ್ಲೀನ್ ಮಾಡಿ ಬೇಜಾರಾಯಿತು ಸ್ನೇಹಿತರೆ, ಹಾಗಾಗಿ ಮೇಲ್ಗಡೆ ಹಾಕಿಟ್ಟಿದ್ದೀನಿ ನೋಡಿ. ಎಲ್ಲ ನೀಟಾಗಿ ಇಟ್ಟಿದ್ದೀನಿ ಸ್ನೇಹಿತರೆ. ಇದಕ್ಕೆ 2 ದಿನ ಹೋಯಿತು ಸ್ನೇಹಿತರೆ ನನಗೆ ನೀಟಾಗಿ ಇಟ್ಕೊಳ್ಳೋದು. ಹಾಗಾಗಿ ಅಮ್ಮನ ಬಟ್ಟೆ ಫಂಕ್ಷನಲ್ಲಿ ತುಂಬ ಬಂದಿತ್ತು ಸ್ನೇಹಿತರೆ, ಹಾಗಾಗಿ ಎಲ್ಲ ನೀಟಾಗಿ ಇಟ್ಕೋಬೇಕಲ್ವ, ಹಾಗಾಗಿ ಟೈಮ್ ಸಿಕ್ಕಿಲ್ಲ ವಿಡಿಯೋ ಮಾಡೋಕ್ಕೆ. ಮಾಡ್ತೀನಿ, ಇನ್ನು ಮುಂದೆ ಡೈಲಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಹೀಗೆ ಇಟ್ಕೊಂಡಿದ್ದೀನಿ ನೋಡಿ, ಇದು ನನ್ನ ಮುದ್ದಿನ ಮುಂದೆ ಬ್ಯಾನರ್ ಸ್ನೇಹಿತರೆ ನೋಡಿ. ಇಷ್ಟೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಪಾತ್ರೆ ಇಡೋಕ್ಕೇ 2 ಡೇಸ್ ಬೇಕಾಯಿತು ಸ್ನೇಹಿತರೆ, ಎಲ್ಲ ತೊಳೆದು. ಯಾಕಂದರೆ ಫಂಕ್ಷನಲ್ಲಿ ಯಾರಾದರೂ ಬಂದರೆ, ಮನೆ ತುಂಬ ಮಂದಿ ಆದರೆ ಎಲ್ಲ ಕೆಳಗೆ ಬಂದುಬಿಡ್ತವೆ ಸ್ನೇಹಿತರೆ. ಇಲ್ಲಿವೆಲ್ಲ ಆಲ್ಮೋಸ್ಟ್ ತೆಗ್ದಿದ್ದೀನಿ ಸ್ನೇಹಿತರೆ, ತೆಗೆದು ಎಲ್ಲ ಮೇಲೆ ಇಟ್ಟಿದ್ದೀನಿ. ನನ್ನ ಸ್ನೇಹಿತೆ ಹೇಳಿದ್ಲು, ನೀನು ಕೆಳಗಡೆ ಇಟ್ಕೊಂಡ್ರೆ ಎಲ್ಲ ತಿಕ್ಕಕ್ಕೂ ಮಾಡೋಕ್ಕೂ. ಇವಷ್ಟು ಪಾತ್ರೆ ತಿಕ್ಕಿದ್ದೀನಿ ಸ್ನೇಹಿತರೆ. ಇವೆಲ್ಲ ಪಾತ್ರೆ ಇಲ್ಲಿ ಹಾಕ್ತೀನಿ. ಈಗ ಏನಂದರೆ ಅಮ್ಮಗ ಹೇರ್ಸ್ ಭಾಳ ಬಂದಿದ್ದಾವಲ್ಲ, ಹಾಗಾಗಿ ಕಟ್ ಮಾಡಿಸ್ಬೇಕನ್ನೋದು ಇದ್ರಗೋಸ್ಕರ ಅಲ್ಲಿ ನಮ್ಮ ಅಮ್ಮನ ಮನೆ ಹತ್ರ ಕಟ್ ಮಾಡಿ ಅವ್ರು ಬಂದಿದ್ದಾರೆ. ನಮ್ಮ ಪಪ್ಪ ಹೇಳಿದರು, ಅಲ್ಲೇ ಹೋಗಮ್ಮ, ಹೋಗಿ ಕಟ್ ಮಾಡಿ ಅವಳಿಗೆ ಅಲ್ಲೇ ಸ್ನಾನ ಮಾಡಿಸಂದ್ರು. ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಅವಳಿಗೆ ಹೆಂಗೆ ಮಾಡ್ತಾಳೆ ಅಂತೇಳಿ. ಕಟಿಂಗ್ ಮಾಡ್ತಿರ್ಬೇಕಾದ್ರೆ ತುಂಬ ಆಳ್ತಿದ್ವಿ ಸ್ನೇಹಿತರೆ, ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಕಟಿಂಗ್ ನೋಡ್ರಿ ಹೆಂಗಾಗೈತಿ ನೋಡ್ರಿ ನಮ್ಮ ಅಮ್ಮ ಕಟಿಂಗ. ಟೈಮು 3:30 ಆಗಿದೆ.
ಏನಪ್ಪ ಅಂದರೆ ಊಟ ಗೀಟ ಮಾಡಿ ಸ್ವಲ್ಪ ಆರಾಮ್ ಮಾಡಿ ನನ್ನ ಫ್ರೆಂಡ್ ಬಂದಿದ್ಲು, ಅವ್ಳಿಗೋಸ್ಕರ ಅಡುಗೆ ಗಿಡಿಗೆ ಮಾಡಿದ್ರು ನಮ್ಮಮ್ಮ. ಹೋಗಿ ಊಟ ಮಾಡಿ ಎಲ್ಲ ಬಂದ್ವಿ. ಬಂದು ಅಮ್ಮಗೆ ಕಟಿಂಗ್ ಮಾಡಿಸಿದ್ದೀವಲ್ವ, ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲೆಲ್ಲ ಜನ ಬಂದಿದ್ರು, ಮತ್ತು ಅಮ್ಮನ ಹಿಡಿಬೇಕಲ್ವಾ, ಹಾಗಾಗಿ ಇವಾಗ ತೋರಿಸ್ತೀನಿ ತಡೀರಿ. ಅವಳು ಹೆಂಗೆ ಮಾಡ್ತಿದ್ದಾಳೆ ನೋಡಿ. ನೋಡಿ ಸ್ನೇಹಿತರೆ, ಈ ಥರ ಮಾಡಿಸಿದ್ದೀವಿ ಕಟ್ಟಿಂಗು, ಅಂದರೆ ಹೇರ್ ಭಾಳ ಬಂದಿದ್ವು ಅಲ್ವಾ, ಹಾಗಾಗಿ ಇಲ್ಲಿ ಬಿದ್ದಿದ್ದಾಳೆ ಸ್ನೇಹಿತರೆ. ಬಿದ್ದು ಆ ರೀತಿ ಮಾಡ್ಕೊಂಡಿದ್ದಾಳೆ ನೋಡಿ. ಅಮ್ಮ ಶನಿ ಹಾಯ್ ಕರ್ದೆ ಅಮ್ಮ, ಹಾಯ್ ಕರ್ದೆ, ಹಾಯ್ ಕರ್ದೆ. ಇದು ನೋಡಿ ಸ್ನೇಹಿತರೆ, ಹಲ್ಲು ಬರ್ತಿದೆ ಅವ್ಳಿಗೆ, ಹುಷಾರಿದ್ದಿದ್ದಿಲ್ಲ, ಏನು ಮಾಡೋದು. ಇವಾಗ ಸ್ವಲ್ಪ ಹುಷಾರಾಗಿದೆ. ಇವತ್ತು ಚೆನ್ನಾಗಿ ಆಡ್ತಿದ್ದಾಳೆ. ಇವತ್ತು ಊಟ ಗೀಟ ಮಾಡಿ ಚೆನ್ನಾಗಿದ್ದಾಳೆ ನೋಡಿ ಸ್ನೇಹಿತರೆ. ಮಳೆ ಬರೋ ಹಾಗಿದೆ, ಹಾಗಾಗಿ ಬಟ್ಟೆ ಎಲ್ಲ ತೆಗಿಬೇಕು. ಮಳೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ, ಮಳೆ ಎಲ್ಲ ಆ ಕಡೆ ಎಲ್ಲ ಮೋಡ ಚೆನ್ನಾಗಿ ಹಾಕಿದೆ ನೋಡಿ. ನಮ್ಮಮ್ಮನ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ ನನ್ನ ಮಗಳು. ವರ್ಷದಾರೆ ಕ್ಲೈಮೇಟ್ ಮಸ್ತ್ ಇದೆ. ಅಮ್ಮ ಅದಕ್ಕೆ ಹಾಯ್ ಹಾಯ್ ಕರ. ನೋಡಿ ಸ್ನೇಹಿತರೆ, ಆಡ್ತಿದ್ದಾಳೆ, ಹಲೋ ಹಲೋ ಅಂತಿದ್ದಾಳೆ ಮೊಬೈಲ್ ಕವರ್ ತಗೊಂಡು. ಪಪ್ಪ ಫೋನ್ ಕರಮ್ಮ, ಅಬ್ಬಕ್ಕೂ ಫೋನ್ ಕರ. ಇಲ್ಲಿ ಬಿದ್ದಿದ್ದಾಳೆ ನೋಡಿ ಸ್ನೇಹಿತರೆ, ಇಲ್ಲಿ ಇಲ್ಲಿ ಒಂಚೂರು ಹತ್ತಿದೆ. ಹೊರಗಡೆ ಮನೆಯಲ್ಲೆಲ್ಲ ಬರುತ್ತೆ ನೋಡಿ ಸ್ನೇಹಿತರೆ, ಮಳೆ ನೀರು ಈ ಕಡೆಯಿಂದ ಬಂತು ಅಂದರೆ ಮಳೆ ನೀರೆಲ್ಲ ಇಲ್ಲೆಲ್ಲ ಇಟ್ಟಿದ್ದೀನಿ, ಏನೂ ಕ್ಲೀನ್ ಮಾಡಿಲ್ಲ. ಮಲ್ಕೊಂಡಿದ್ದಾಳೆ. ಕಟಿಂಗ್ ಚೆನ್ನಾಗಾಗಿತ್ತಾ ಹೇಳಿ ಸ್ನೇಹಿತರೆ. ಈ ಟೈಪ್ ಮಾಡಿಸಿದ್ದೀವಿ. ಶನೋ ಗಡಿ 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 ಗಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಮಳೆ ಬರ್ತಿದೆ. ಇವಳು ಮಳೆಯಲ್ಲಿ ನೆನೆದಿದ್ದಾಳೆ ನೋಡಿ. ಏನು ಹೇಳೋದು ಇವಳಿಗೆ ಏನು ಹೇಳೋದು ಇವಳಿಗೆ ನೋಡಿ. ಮಳೆಯಲ್ಲಿ ಆಡ್ತೀನಿ ಅಂತ ನೋಡಿ. ಮಳೆ ಬರ್ತಿದೆ ನೋಡಿ, ಆಡೋದು ನೋಡಿ. ಬಿಸ್ಕಿಟ್ ತಿಂತ ಮಳೆ ಬರ್ತಿದೆ. ನೋಡಿ ಸ್ನೇಹಿತರೆ, ಅಮ್ಮು ಆಡ್ತಿದ್ದಾಳೆ, ಮಳೆನೂ ಬರ್ತಿದೆ ಲೈಟಾಗಿ ಹೊರಗಡೆ. ಮತ್ತು ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೀವೆಲ್ಲರೂ ಚೆನ್ನಾಗಿರಿ.